ಯಾರಿಗೆ ಬೇಕು ಸರ್ ದುಡ್ಡು? ನಾವು ದುಡ್ಡು ಕಷ್ಟಪಟ್ಟು ದುಡ್ದಿರೋ ದುಡ್ಡೇ ನಮ್ಮ ಹತ್ರ ಉಳ್ಕೊಳ್ಳಲ್ಲ ಇವತ್ತಿನ ಕಾಲದಲ್ಲಿ. ಯಾರಿಗೆ ಸರ್ ದುಡ್ಡು ಬೇಕು ಸರ್? ರೈಟರ್ಗೆ ವ್ಯಾಲ್ಯೂ ಬೇಕು ಅಷ್ಟೇ ಕೇಳ್ತಾ ಇರೋದು ನಾನು. ನನಗೆ ಏನು ದುಡ್ಡು ಬೇಡ, ನನಗೆ ಯಾವತ್ತು ಅವ್ರ ದುಡ್ಡು ನಮ್ಗೆ ಏನು ಅವಶ್ಯಕತೆನೇ ಇಲ್ಲ. ಒಪ್ಕೊಂಡಿದ್ರೆ ಕೋ ರೈಟರ್ ಆಗಿ ಹೆಸರು ಕೊಡಕ್ಕೆ ಹೇಳಿ, ಲವ್ ಮಾಕ್ಟೆಲ್ ಇದರಲ್ಲಿ ಟೈಟಲ್ ಅಲ್ಲಿ ಅಷ್ಟೇ ಕೇಳ್ತಾರೆ. ಹೌದು, ರೈಟರ್ ಆಗಿ ಕೋ ರೈಟರ್ ಆಗಿ ರಾಘವೇಂದ್ರ ನಾಯಕ್ ಅವರಿಗೆ ಕೋ ರೈಟರ್ ಆಗಿ ಸ್ಪೇಸ್ ಕೊಡಕ್ಕೆ ಹೇಳಿ. ಅವ್ರು ನಿಜವಾಗ್ಲೂ ಆತ್ಮಸಾಕ್ಷಿ ಇತ್ತು ಅಂತಂದ್ರೆ. ಇಲ್ಲ ಕೋರ್ಟಿಗೆ ಒಂದು ಫೈಟ್ ಮಾಡ್ತೀನಿ ಅಂದ್ರೆ ಕೋರ್ಟಿಗೆ ಒಂದು ಫೈಟ್ ಮಾಡಿ ಸರ್. ಅವ್ರು ಹೇಳ್ತಾರೆ ಸರ್, ನಾನು ಹೇಳ್ತಿಲ್ಲ, ಓಪನ್ ಆಗಿ ಹೇಳ್ತಿಲ್ಲ. ಅವ್ರ ಅಪಾರ್ಟ್ಮೆಂಟ್ ಅಲ್ಲಿ ಒಳಗಡೆ ಕಾರ್ ಹೋಗ್ಬೇಕಾದ್ರೆ ಬರ್ಕೊಳ್ತಾರಲ್ಲ ಸರ್, ಎಷ್ಟು ಗಂಟೆಗೆ ಎಂಟ್ರಿ ಆಗಿದೀವಿ ಅಂತ. ವಾಪಸ್ ಹೊರಗಡೆ ಬರ್ಬೇಕಪ್ಪ ಅಂತ ನೋಟ್ ಆಗಿರುತ್ತಲ್ಲ ಸರ್, ಎಷ್ಟು ಅವರ್ ಅವ್ರ ಮನೆಯಲ್ಲಿ ಇದೀವಿ ಅಂತ. ಅವ್ರು ನನ್ನ ಫ್ರೆಂಡ್ ಅಲ್ಲ ಅಂತ ಬೇರೆ ಹೇಳಿದ್ದಾರೆ. ಅವ್ರಿಗೆ ಶಶಾಂಕ್ ಅವ್ರ ಒಬ್ಬರೇ ಫ್ರೆಂಡ್ ಅಂತೆ. ಶಶಾಂಕ್ ಅವ್ರ ಹತ್ರ ಒಬ್ಬರ ಹತ್ರನೇ ಅವರು ಕತೆನ ಡಿಸ್ಕಷನ್ ಮಾಡ್ತಾರಂತೆ. ನಾವೆಲ್ಲ ಕತೆನ ಡಿಸ್ಕಷನ್ ಮಾಡಕ್ಕೆ ಯೋಗ್ಯರಲ್ವಂತೆ ನಾವೆಲ್ಲ. ಅದಕ್ಕೋಸ್ಕರ ನನಗೆ 2016 ಹಿಡಿದು 2020 ಲವ್ ಮಾಕ್ಟೆಲ್ಲು ಹಿಟ್ ಆಗೋವರೆಗೂ 2 ಅವರು 3 ಅವರ್ ಮಾತಾಡಿದ್ದಾರೆ. ಅವತ್ತಿರ್ಲಿಲ್ಲ. ಸಿನಿಮಾ ಹಿಟ್ ಆದ ತಕ್ಷಣ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಈ ಚೇಂಜಸ್ ನೀವು ನೋಡ್ತಾ ಇದ್ದೀರಾ. ನಿಮಗೂ ಮೀಡಿಯಾದವ್ರಿಗೂ ನಿಮಗೂ ಗೊತ್ತಿರುತ್ತೆ ಅವ್ರ ಬಿಹೇವಿಯರ್ ಹೆಂಗ್. ಲವ್ ಮಾಕ್ಟೆಲ್ ಬಿಫೋರ್ ಸಕ್ಸಸ್ ಅವ್ರಿಗೂ ಏನು ಬಿಹೇವಿಯರ್ ಇತ್ತು, ಅದ್ರದ್ದು ಆದ್ಮೇಲೆ ಏನ್ ಬಿಹೇವಿಯರ್ ಇದೆ ಅಂತ ನಿಮಗೂ ಎಲ್ರಿಗೂ ಗೊತ್ತಾಗಿದೆ. ನಿಮಗೇನು ಗೊತ್ತಿಲ್ವಾ? ಅದು ನಿಮ್ಮೆಲ್ರಿಗೂ ಗೊತ್ತಿದೆ. ಅದು ಏನ್ ಬಿಹೇವಿಯರ್ ಏನೇನು ಚೇಂಜಸ್ ಆಗಿದೆ, ಏನೇನಿಲ್ಲ ಅಂತ. ಅಪ್ಪು ಸರ್ ಹೆಂಗಿದ್ರು, ಎಂತ ಸಕ್ಸಸ್ ತಗೊಂಡಿದ್ದಾರೆ ಅಪ್ಪು ಸರ್. ಏನ್ ಬಿಹೇವಿಯರ್ ಇದು. ನಾನು ಜೆಂಟಲ್ಮನ್ ಸಿನಿಮಾಗೆ ಅಪ್ಪು ಸರ್ ಹತ್ರ ಫೋನಲ್ಲಿ ಹೇಳಿದೆ, ಸರ್ ಟ್ರೇಲರ್ ಲಾಂಚ್ಗೆ ದಯವಿಟ್ಟು ಬರಬೇಕು ಅಂತ, ಕರಿಯಕ್ಕೆ ಬರ್ತೀನಿ ಅಂತ. ಕರಿಯಕ್ಕೆ ಆಕ್ಟ್ರಿ ಬರ್ತೀರಾ? ನಾನು ಬರ್ತೀನಿ ಬಿಡಿ, ಏನ್ ನೀವು ನನ್ಗೇನು ಗೊತ್ತಿಲ್ವಾ? ನಿಮ್ಮ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿಲ್ವಾ? ನಾನು ಬರ್ತೀನಿ. ಎಂಥವ್ರು ಇದ್ದಾರೆ ಅಲ್ವಾ ಇವರು. ಒಬ್ಬ ಫ್ರೆಂಡನ್ನ ಬಗ್ಗೆ ಹಿಂಗ್ ಮಾತಾಡ್ತಾರೆ, ಅದು ಎಷ್ಟು ಕೀಳವಾಗಿ ಮಾತಾಡ್ತಾರೆ. ನಾನು ಮೊನ್ನೆ ಚಾನಲ್ ಅಲ್ಲಿ ಮಾತಾಡ್ಬೇಕಪ್ಪ ಅಂತಂದ್ರೆ 2013 ಒಬ್ಬ ಫ್ರೆಂಡ್ ಆಗಿರೋ ಮನುಷ್ಯನ ಫ್ರೆಂಡು ಅವ್ರ ಸಿನಿಮಾ ಗುರುವಾರ ರಿಲೀಸ್ ಆಗಿದೆ, ಭಾನುವಾರವರೆಗೂ ಒಳ್ಳೆ ಕಲೆಕ್ಷನ್ ಇರುತ್ತೆ. ಆ ಟೈಮಲ್ಲಿ ನಾವು ಅಪವಾದನೆ ಮಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ರೆ ನನ್ನನ್ನೇ ಅವರು ತಪ್ಪಂತ ಹೇಳ್ತಾರೆ. ನಾನು ಆಸ್ ಎ ಪ್ರೊಡ್ಯೂಸರ್ ಆಗಿ, ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ, ಆಸ್ ಎ ಡೈರೆಕ್ಟರ್ ಆಗಿ, ಒಂದು ಸಿನಿಮಾ ಕಲೆಕ್ಷನ್ ಇರುತ್ತೆ ಶುಕ್ರವಾರ, ಶನಿವಾರ, ಭಾನುವಾರ ಕಲೆಕ್ಷನ್ ಇರುತ್ತೆ. ಅಂತ ಟೈಮಲ್ಲಿ ಈ ತರ ಅಲಿಗೇಷನ್ ಮಾಡಿದ್ರೆ ಅವರಿಗೆ ಕಲೆಕ್ಷನ್ ಏಟ್ ಬೀಳುತ್ತೆ ಅಂತ ಒಂದು ಒಳ್ಳೆತನದಲ್ಲಿ ನಾನು ಮಾಡಕ್ ಹೋದ್ರೆ ನನ್ನ ಫ್ರೆಂಡ್ ಬಗ್ಗೆ ಕೀಳಾಗಿ ಮಾತಾಡ್ತಾರೆ, ಅದನ್ನ ಕಿಂಡಲ್ ಆಗಿ ಮಾತಾಡ್ತಾರೆ. ಜನ ನೋಡ್ತಾ ಇದ್ದಾರೆ, ಈ ಜನ ನೋಡ್ತಾ ಇದ್ದಾರೆ. ಇದು ಯಾರು ಸರಿ ಯಾರು ತಪ್ಪು ಅಂತ ಜನ ಡಿಸೈಡ್ ಮಾಡ್ಲಿ. ಈಗ ಕಾಲ್ ಟ್ರೈ ಮಾಡ್ತಾ ಇದಾರಂತೆ, ನೀವು ಕಾಲ್ ಪಿಕ್ ಮಾಡ್ತಾ ಇಲ್ವಂತೆ. ಅವ್ರು ಪ್ರಿಯಾಗೂ ಒಂದು 50 ಸಲ ಕಾಲ್ ಮಾಡಿದಾರಂತೆ. ಮೇಡಮ್ ಅವರು ಮೆಸೇಜ್ ಹಾಕಿದ್ದಾರೆ ರಾಘವೇಂದ್ರ ನಾಯಕ್ ಅವರಿಗೆ, ಏನು ಅಂತಾರೆ, ನಿಮ್ಮ ಅಡ್ರೆಸ್ ಕಳಿಸಂತ. ಅಡ್ರೆಸ್ ಕಳ್ಸಕ್ಕೆ ಫೋನ್ ಮಾಡ್ತಾ ಇದಾರೆ ಅಂತ ಅವರು. ಮೇಡಮ್ ನಾನು ಇವಾಗ ಅಡ್ರೆಸ್ ಕಳಿಸ್ಬಿಟ್ಟು ನಾಳೆ ಬ್ಲಾಕ್ ಮೇಲ್ ಮಾಡಕ್ಕೆ ಹುಡುಗರನ್ನ ಕಳಿಸ್ಬಿಟ್ರೆ ಏನ್ ಮಾಡೋದು ಮೇಡಮ್? ನಾವ್ಯಾಕೆ ಅಡ್ರೆಸ್ ಕಳ್ಸೋಣ ಮೇಡಮ್? ಇವತ್ತು ವಾಟ್ಸ್ಆಪ್ ಅಲ್ಲೇ ಕಳಿಸಬಹುದು ನೋಟಿಸು. ಅವ್ರಿಗೆ ಅಕಸ್ಮಾತ್ ಕೇಸ್ ಹಾಕ್ಲೇಬೇಕು ಅಂತ ಏನಾದ್ರು ಇತ್ತಂದ್ರೆ ವಾಟ್ಸ್ಆಪ್ ಅಲ್ಲಿ ನೋಟಿಸ್ ಕಳಿಸ್ಲಿ. ಅಡ್ರೆಸ್ ಹಾಕ್ಬೇಕು ಮೇಡಮ್ ಅವ್ರಿಗೆ. ಇವರು ಡೈರೆಕ್ಟರ್ ಅಸೋಸಿಯೇಷನ್ ಮೆಂಬರ್ ಇರ್ತಾರೆ, ಡೈರೆಕ್ಟರ್ ಅಸೋಸಿಯೇಷನ್ ಫೋನ್ ಮಾಡ್ಬಿಟ್ಟು ಅಡ್ರೆಸ್ ತಗೊಳ್ಳಿ. ಅಡ್ರೆಸ್ ಯಾಕೆ ಇವ್ರು ಫೋನ್ ಮಾಡ್ಬೇಕು ಮೇಡಮ್? ನನ್ ಬುಧವಾರ ಪೇಡ್ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬಂದ ತಕ್ಷಣನೇ ಅವರಿಗೆ ಮೆಸೇಜ್ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ ಮೇಡಮ್. ಬುಧವಾರ 10 ಗಂಟೆಗೆ ಶೋ ನೋಡಿದ್ದೀನಿ, 12:53 ಅವ್ರಿಗೆ ಮೆಸೇಜ್ ಹಾಕಿದ್ದೀನಿ ಅಂತಂದ್ರೆ ಸೋಲ್ತಾ ಗೆಲ್ತ ಅಂತ ಹೆಂಗ್ ಡಿಸೈಡ್ ಆಗುತ್ತೆ ಅವತ್ತಿಗೆ ಮೇಡಮ್? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಬುಧವಾರ ಪೇಡ್ ಪ್ರೀಮಿಯರ್ ಆಗಿದೆ, 10 ಗಂಟೆಗೆ ನೋಡಿದ್ದೀನಿ, 10:53 ನಾನು ಥಿಯೇಟರ್ ಇಂದ ಹೊರಗಡೆ ಬಂದ ತಕ್ಷಣ ಅವರಿಗೆ ವಾಯ್ಸ್ ಮೆಸೇಜ್ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅವತ್ತು ಸಿನಿಮಾ ಸಕ್ಸಸ್ ನಾಟ್ ಸಕ್ಸಸ್ ಹೆಂಗ್ ಡಿಸೈಡ್ ಮಾಡಿರ್ತೀರಾ? ಮತ್ತೆ ಇನ್ನೊಂದು ಸೆಕೆಂಡ್ ಆಫ್ ಕತೆ ಇನ್ಸ್ಪೈರ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗೆ ಇನ್ಸ್ಪೈರ್ ಆಗಿದ್ರೆ ಪಾರ್ಟ್ 1 ಪಾರ್ಟ್ 2 ನಾನು ಹೆಂಗ್ ಮಾಡ್ತೀನಿ ಮೇಡಮ್? ಒಂದು ಸೂಕ್ಷ್ಮವಾಗಿ ನಿಮ್ಗೆ ಹೇಳೋನಲ್ವಾ, ಒಂದು ಆಶ್ರಮದಿಂದ ಮಗುನ ನಿಮ್ಗೆ, ನೀವು ನಾಳೆ ನೀವು ಒಂದ್ಸತಿ ಗೂಗಲ್ ಅಲ್ಲಿ ಹೋಗೋ, ಇಲ್ಲಪ್ಪ ಚೈಲ್ಡ್ ಇದ್ರದ ಹತ್ರ ಹೋಗಿ ದಯವಿಟ್ಟು ರಿಸರ್ಚ್ ಮಾಡಿ. ಲೀಗಲ್ ಅಡಾಪ್ಷನ್ ಮಾಡ್ಕೊಂಡ ಮೇಲೆ ಅವನಿಗೆ ಹೆಂಗೆ ಅವ್ರು ಕೇಸ್ ತಗೊಳ್ತಾರೆ, ಜಡ್ಜ್ ಹೆಂಗ್, ಕೋರ್ಟ್ ಹೆಂಗೆ ಕೇಸ್ ತಗೊಳ್ತಾರೆ, ಅದು ಅವ್ರ ಹತ್ರ ಮಾತಾಡಕ್ ಹೋದ್ರೆ ಅವರು ಸರ್ ಅದೆಲ್ಲ ನಡೆಯಲ್ಲ. ಅವ್ರು ಅದನ್ನ ಹೇಳಿದೆ ನಾನು ಅವ್ರಿಗೆ, ನೀವು ಅಡಾಪ್ಟ್ ಮಾಡ್ಕೊಂಡ್ರೋ ಮಗು, ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರ ಅಂತಾನೆ ಒರಿಜಿನಲ್ ಪೇರೆಂಟ್ಸ್ ಗೊತ್ತಾಗಲ್ಲ. ಇವಾಗ ರಾಜ್ಕುಮಾರ್ ಅಣ್ಣವ್ರದ್ದು ಕಣ್ಣು ಯಾರಿಗೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಅಡಾಪ್ಟೇಷನ್ ಮಾಡ್ಕೊಂಡು ಆದ್ಮೇಲೆ ಆ ಮಗು ಎಲ್ಲಿದೆ, ಯಾರಿಗೆ ಕೊಟ್ಟಿದೀವಿ ಅಂತ ಅವರು ಹೇಳೋದೆಲ್ಲ ಯಾರಿಗೂ. ಇವ್ರು ಹೇಳ್ತಾರೆ ಸಿನಿಮಾದಲ್ಲಿ, ಇವ್ರು ಡೈರೆಕ್ಟ್ ಆಗಿ ಬಂದು ಇವ್ರ ಮೇಲೆ ಅವ್ರು ಕೇಸ್ ಹಾಕ್ಬಿಡ್ತಾರಂತೆ.
ಯಾವ ಕತೆ? ರಾಘವೇಂದ್ರ ನಾಯಕ್ ಅವ್ರ ಕತೆ.